ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ರವೆ ಮತ್ತು ಕ್ಯಾರೆಟ್ ನಿಮ್ಮ ಮನೆಯಲ್ಲಿದ್ದರೆ ಖಂಡಿತ ಇವತ್ತೇ ಇದನ್ನು ಟ್ರೈ ಮಾಡಿ. ತುಂಬ ಅದ್ಭುತವಾಗಿರೋ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಮೊದಲು ನಾನು ಸ್ವಲ್ಪ ಕ್ಯಾರೆಟ್ ತಗೊಂಡಿದ್ದೀನಿ. ಮೊದಲು ಅದರ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡೋಣ. ನೋಡಿ, ಈ ರೀತಿ ಸ್ವಲ್ಪ ಅದರ ಹೊರಗಿರೋ ಸಿಪ್ಪೆ ಎಲ್ಲ ತೆಗೆದ್ಬಿಟ್ರೆ ಆಯ್ತು. ಚೆನ್ನಾಗಿ ವಾಶ್ ಮಾಡಿ ಉಪಯೋಗಿಸ್ಕೊಳ್ಳಿ. ನೋಡಿ, ಇಲ್ಲಿ 3 ಕ್ಯಾರೆಟ್ ನಾನು ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಮೊದಲು ಇದನ್ನು ತುಂಡು ಮಾಡಿ ತರ್ತೀನಿ. ನಾನು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು. ಸ್ವಲ್ಪನೂ ತರಿ ಇರಬಾರ್ದು, ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಸೇರಿಸ್ಕೊಳ್ಳಿ. ರುಬ್ಬಿ ತರ್ತೀನಿ ಇದನ್ನ. ನೋಡಿ, ರುಬ್ಬಿ ತಂದಿದ್ದೀನಿ. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ 1 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಮೊದಲು ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ. ಅದನ್ನು ಮೊದಲು ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದಮೇಲೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕ್ಕೊಳ್ಳಿ. ಇದೆಲ್ಲ ತೊಳೆದು ಉಪಯೋಗಿಸ್ಕೊಳ್ಳಿ. ಎಲ್ಲ ಕೂಡ ಒಂದ್ಸಲ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇದು ರೆಡಿ ಆಗಿದೆ. ಇದನ್ನು ತೆಗಿತೀನಿ. ಆಮೇಲೆ ಅದೇ ಪ್ಯಾನಿಗೆ ಪುನಃ 1 ಟೀ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅರ್ಧ ಕಪ್ ರವೆ ತಗೊಂಡಿರೋದು ನಾನು, ಉಪ್ಪಿಟ್ಟು ಮಾಡೋ ರವೆ, ಅದನ್ನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಕರೆಕ್ಟ್ ಆಗಿ ಫ್ರೈ ಆಗಿ ಸಿಕ್ಕಿದೆ ನಮಗೆ. ಇದು ಅದೇ ರೀತಿ ಇದನ್ನ ತೆಗೆದು ಬೇರೊಂದು ಪ್ಲೇಟಿಗೆ ಹಾಕ್ತೀನಿ. ಇದನ್ನ ಹಾಕಿ ತರ್ತೀನಿ. ಆಮೇಲೆ ಅದೇ ಪ್ಯಾನಿಗೆ ಪುನಃ ನಾನಿಲ್ಲಿ 2 ಟೀ ಸ್ಪೂನ್, ನಾನಿಲ್ಲಿ ಟೀ ಸ್ಪೂನ್ ಉಪಯೋಗಿಸ್ತಾ ಇರೋದು, ತುಪ್ಪ ಹಾಕೊಂಡಿದ್ದೀನಿ. ಅದಕ್ಕೆ ನಾವು ರುಬ್ಬಿಟ್ಟಂತಹ ಕ್ಯಾರೆಟ್ ಪೇಸ್ಟ್ ಇದೆಯಲ್ವಾ, ಅದನ್ನ ಸೇರಿಸ್ಬೇಕು. ಅಂದ್ರೆ ಇಲ್ಲಿ ಅಳತೆ ಮಾಡುವಾಗ 3/4 ಕಪ್ ಸಿಕ್ಕಿದೆ ನಮಗೆ, ಯಾಕಂದ್ರೆ ಕರೆಕ್ಟ್ ಅಳತೆ ಮಾಡಿ ತಗೋಬೇಕು ನೀವು. ಇನ್ನು ಇದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳಿ. ಅಂದ್ರೆ ನಾವು ಹಾಕಿರೋ ನೀರೆಲ್ಲ ಹೋಗ್ಬೇಕು. ನೋಡಿ, ಇವಾಗ ಡ್ರೈ ಆಗಿ ಸಿಕ್ಕಿದೆ ನಮಗೆ. 3/4 ಕಪ್ ಇವಾಗ ಅರ್ಧ ಕಪ್ ಆಗಿರ್ಬೋದು. ನೋಡಿ, ಈ ರೀತಿ ಇದೆ. ನೋಡಿ, ಕರೆಕ್ಟ್ ಆಗಿ ಹಸಿ ವಾಸನೆ ಎಲ್ಲ ಹೋಗಿ ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಹೋಗ್ಬಿಟ್ಟು ಡ್ರೈ ಆಗಿ ಸಿಕ್ಕಿದೆ. ಇನ್ನು ಇದಕ್ಕೆ ಪುನಃ 1 ಕಪ್ ನೀರು ಸೇರಿಸ್ತೀನಿ ನಾನು. ಆಗ 1.5 ಕಪ್ ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ. ಇನ್ನು ಇದು ಚೆನ್ನಾಗಿ ಬಿಸಿ ಆಗಬೇಕು. ಮೀಡಿಯಂ ಟು ಹೈ ಫ್ಲೇಮಲ್ಲಿಟ್ಟು ಇದನ್ನ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಅಂತ ಅಲ್ಲ, ನೋಡಿ, ಸ್ವಲ್ಪ ಉಪ್ಪು ಸೇರಿಸ್ಬೇಕು. ಇದಕ್ಕೆ ನಾವಿಲ್ಲಿ ಸ್ವೀಟ್ ಮಾಡ್ತಾ ಇರೋದು, ಆದ್ರೂ ಕೂಡ ಸ್ವಲ್ಪ ಉಪ್ಪು ಸೇರಿಸ್ಬೇಕು, ಆ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗೋದಿಕ್ಕೋಸ್ಕರ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇಲ್ಲಿ ನಾವು ಫ್ರೈ ಮಾಡಿಟ್ಟಂತಹ ರವೆ ಇದೆಯಲ್ವಾ, ಅದನ್ನ ಇದಕ್ಕೆ ಹಾಕೊಳ್ಳಿ. ಇವಾಗ ಫ್ಲೇಮು ಮಾತ್ರ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಗಂಟು ಕಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಸ್ವಲ್ಪ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡೋದಿಕ್ಕೆ ಮಾತ್ರ ಮರಿಬೇಡಿ, ಇಲ್ಲಾಂದ್ರೆ ಬೇಗ ಗಟ್ಟಿಯಾಗ್ಬಿಡುತ್ತೆ ಅದು. ಎಲ್ಲ ಕೂಡ ಹಾಕ್ಬಿಟ್ಟು ಈ ರವೆನ ಮೊದಲು ಬೇಯಿಸ್ಬೇಕು ಈ ರೀತಿ. ನೋಡಿ, ಎಷ್ಟು ಚೆನ್ನಾಗಿರೋ ಕಲರ್ ಸಿಕ್ಕಿದೆ ಅಂತ. ಯಾವುದೇ ಫುಡ್ ಕಲರ್ ಬೇಡ, ಇದೇ ರೀತಿ ಮಾಡಿದ್ರೆ ಸಾಕು ನಮಗೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಸಿಕ್ಕಿದೆ ಅಂತ. ಇನ್ನು ಇದನ್ನ ಕರೆಕ್ಟ್ ಆಗಿ ಬೇಯಿಸ್ಬೇಕು. ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಕರೆಕ್ಟ್ ಆಗಿ ಬೇಯಬೇಕು ಈ ರವೆ. ನೋಡಿ, ಇವಾಗ ಕರೆಕ್ಟ್ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಇವಾಗ ನೋಡಿ, ಈ ರೀತಿ ಬರಬೇಕು. ಈ ಸ್ಟೇಜಿಗೆ, ಅಂದ್ರೆ ಫುಲ್ ಆಗಿ ಡ್ರೈ ಆಗಬಾರ್ದು. ಈ ಸ್ಟೇಜಿಗೆ ಬರುವಾಗ ಇದಕ್ಕೆ ಅರ್ಧ ಕಪ್ ಸಕ್ಕರೆ, ಅಂದ್ರೆ ನಾವು ಅರ್ಧ ಕಪ್ ರವೆಗೆ ಅರ್ಧ ಕಪ್ ಸಕ್ಕರೆ ಬಳಸ್ತಾ ಇರೋದು. ನಿಮ್ಗೆ ಬೇಕಿದ್ರೆ ಕಡಿಮೆ ಮಾಡ್ಬೋದು, ಆದ್ರೆ ಇದು ಕರೆಕ್ಟ್ ಆಗಿರುತ್ತೆ. ಇದರ ಟೇಸ್ಟ್, ರುಚಿ ಕರೆಕ್ಟ್ ಆಗಿರುತ್ತೆ. ಇನ್ನು ಈ ಸಕ್ಕರೆ ಕರಗಬೇಕು, ಅಷ್ಟು ಹೊತ್ತು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ. ಅದೇ ರೀತಿ ಫ್ರೈ ಮಾಡಿಟ್ಟಂತಹ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೀನಿ. ಕರೆಕ್ಟ್ ಆಗಿ ಸಕ್ಕರೆ ಎಲ್ಲ ನಮಗೆ ನೀರಾಗಿ ಬರ್ಬೇಕು. ಇವಾಗ ನೋಡಿ, ಇವಾಗ ಸ್ವಲ್ಪ ನೀರಾಗಿ ಬರ್ತಾ ಇದೆ, ಸ್ವಲ್ಪ ಲೂಸ್ ಆಗಿದೆ ಇವಾಗ ನಾವು ರೆಡಿ ಮಾಡಿಟ್ಟಂತಹ ರವೆ. ನೋಡಿ, ಈ ರೀತಿ ಇದೆ. ಇನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ನಾನು ಇದುವರೆಗೆ ತುಪ್ಪ ಫ್ರೈ ಮಾಡೋದಕ್ಕೆ ಮಾತ್ರ ಹಾಕೊಂಡಿರೋದು. ಇನ್ನು ಇವಾಗ ತುಪ್ಪ, ಅಂದ್ರೆ ಇವಾಗ ಫೈನಲ್ ಸ್ಟೇಜಿಗೆ ನಾವು ತಲುಪಿದ್ದೀವಿ. ಇನ್ನು ಇದಕ್ಕೆ ನಾನು ತುಪ್ಪ ಹಾಕ್ತಾ ಇರೋದು. ನಾನಿಲ್ಲಿ ಒಂದು 5 ಟೀ ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ. ಟೀ ಸ್ಪೂನಲ್ಲೇ ಹಾಕ್ತಾ ಇರೋದು. ನಿಮಗೆ ಇದು ಹೆಚ್ಚು ಕಡಿಮೆ ಬೇಕಿದ್ರೆ ಮಾಡ್ಬೋದು. ಇನ್ನು ಈ ತುಪ್ಪ ಏನ್ ಮಾಡ್ಬೇಕಂದ್ರೆ, ಈ ತುಪ್ಪವನ್ನ ರವೆ ಎಳ್ಕೊಂಡ್ರೆ ಸಾಕು, ಅಷ್ಟೇ ಸಾಕು. ಅದಕ್ಕಿಂತ ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋದು ಬೇಡ, ಬೇಯಿಸೋದು ಬೇಡ. ಆಗಿದ್ರೆ ಮಾತ್ರ ನಮಗೆ ಕರೆಕ್ಟ್ ಆ ರುಚಿ ಸಿಗೋದು ತುಪ್ಪದ. ಅದಕ್ಕೋಸ್ಕರ ನಾನು ಈ ಫೈನಲ್ ಸ್ಟೇಜ್, ಅಂದ್ರೆ ಲಾಸ್ಟ್ಗೆ ನಾನು ಹಾಕ್ತಾ ಇರೋದು. ಕರೆಕ್ಟ್ ಆಗಿ ಎಳ್ಕೊಂಡ್ರೆ ಕೂಡಲೇ ನಿಮಗೆ ಸ್ಟವ್ ಆಫ್ ಮಾಡ್ಬೋದು. ನೋಡಿ, ಈ ರೀತಿ ಫುಲ್ ಆಗಿ ತುಪ್ಪ ಎಳ್ಕೊಂಡಿದೆ ಸಾಕು, ಸ್ಟವ್ ಆಫ್ ಮಾಡ್ಕೊಳ್ಳಿ.
ಇದನ್ನೊಂದು ಸರ್ವಿಂಗ್ ಬೌಲಿಗೆ ಹಾಕೊಳ್ಳಿ ಈ ರೀತಿ. ಅಂದ್ರೆ ನಮ್ಮ ಇಲ್ಲಿ ಮಾಡಿರೋದು ಕೇಸರಿ ಬಾತ್, ಅಂದ್ರೆ ಸ್ವಲ್ಪನೂ ಫುಡ್ ಕಲರ್ ಬಳಸದೆ ಅದೇ ಆ ಕೇಸರಿ ಕಲರ್ ಅಲ್ಲೇ ಬರುವಂತಹ ಕೇಸರಿ ಬಾತ್ ನಾವಿಲ್ಲಿ ರೆಡಿ ಮಾಡಿರೋದು. ಸಾಫ್ಟ್ ಆಗಿರುವಂತಹ ಕೇಸರಿ ಬಾತ್ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಇದನ್ನ ನೀವು ಬೆಳಿಗ್ಗೆ ಮಾಡಿ ಸಂಜೆ ತಿಂದ್ರು ಕೂಡ ಇದೇ ರೀತಿ ಇರುತ್ತೆ. ಅದಕ್ಕೆ ನಾನು ಈ ಕರೆಕ್ಟ್ ಅಳತೆ ಎಲ್ಲ ನಿಮ್ಗೆ ಹೇಳಿರೋದು. ನೋಡಿ ಎಷ್ಟು ಚೆನ್ನಾಗಿ, ಅಂದ್ರೆ ಈ ಫುಡ್ ಕಲರ್ ಎಲ್ಲ ಹಾಕೋದಕ್ಕಿಂತ ಖಂಡಿತ ಇದನ್ನೆಲ್ಲ ಟ್ರೈ ಮಾಡಿ. ಯಾಕಂದ್ರೆ ನಮ್ಗೆ ಕಲರು ಸಿಗುತ್ತೆ, ಅದೇ ರೀತಿ ಹೆಲ್ದಿ ಕೂಡ. ಅಂದ್ರೆ ಕ್ಯಾರೆಟ್ ಎಲ್ಲ ಹಾಕಿ ಮಾಡೋದಂದ್ರೆ ತುಂಬಾನೇ ಹೆಲ್ದಿ ಆಗಿರೋ ಒಂದು ಸ್ವೀಟ್ ಅಂತಾನೆ ಹೇಳ್ಬೋದು. ಖಂಡಿತ ನೀವಿನ್ನು ಈ ರೀತಿ ಟ್ರೈ ಮಾಡಿ ನೋಡಿ, ರುಚಿನೂ ಡಬಲ್ ಆಗಿ ಸಿಗುತ್ತೆ ನಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.